ಹಾಯ್ ಹಲೋ ನಮಸ್ಕಾರ. ಇದು ರಿಷಿತ್ ರಾಜ್ ಸ್ಟುಡಿಯೋ. ನಾನು ರಿಷಿತ್ ರಾಜ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ರಾಮನಾಥಪುರದ ಸ್ಥಳ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ರಾಮನಾಥಪುರ ಇದು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನಲ್ಲಿದೆ. ಪುರಾಣ ಐತಿಹ್ಯವಿರುವ ಈ ಕ್ಷೇತ್ರ ಬಹು ಪ್ರಸಿದ್ಧವಾದುದು. ಇದನ್ನ ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಇಲ್ಲಿ ಕಾವೇರಿ ನದಿ, ವೈನಿ ಪುಷ್ಕರಣಿ, ಗಾಯತ್ರಿ ಶಿಲೆ, ಗೋಗರ್ಭ, ಕುಮಾರಧಾರ ತೀರ್ಥ, ಶ್ರೀ ರಾಮೇಶ್ವರ ದೇವಸ್ಥಾನ, ಶ್ರೀ ಅಗಸ್ತೇಶ್ವರ ದೇವಸ್ಥಾನ, ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಶ್ರೀ ಪಟ್ಟಾಭಿರಾಮ ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಲಕ್ಷ್ಮಣೇಶ್ವರ ಸೇರಿದಂತೆ ಹಲವಾರು ದೇವಸ್ಥಾನಗಳಿವೆ. ಅದರಲ್ಲಿ ರಾಮೇಶ್ವರ ದೇವಸ್ಥಾನ ತುಂಬಾ ಪ್ರಸಿದ್ಧವಾದುದು. ಈ ದೇವಸ್ಥಾನ ಹೊಯ್ಸಳರ ಕಾಲದಲ್ಲಿ ನಿರ್ಮಿತವಾಗಿದ್ದು ಎಂದು ಅಲ್ಲಿನ ಶಾಸನಗಳು ಹೇಳುತ್ತವೆ. ಈ ದೇವಸ್ಥಾನದ ಒಳಗಡೆ ಹಲವಾರು ಶಿವನ ಲಿಂಗಗಳಿವೆ. ದೇವಸ್ಥಾನದ ಬಳಿ ಹರಿಯುವ ಕಾವೇರಿ ನದಿಗೆ ವೈನಿ ಪುಷ್ಕರಣಿ ಎಂದು ಕರೆಯುತ್ತಾರೆ. ಲೋಕದಲ್ಲಿ ವೈನಿ ಪುಷ್ಕರಣಿ, ಅರ್ಕ ಪುಷ್ಕರಣಿ, ಚಂದ್ರ ಪುಷ್ಕರಣಿ ಎಂಬ ಮೂರು ಪುಷ್ಕರಣಿಗಳುಂಟು. ಆ ಮೂರು ಪುಷ್ಕರಣಿಗಳು ಕಾವೇರಿಯಲ್ಲೇ ಇರುತ್ತವೆ. ರಾಮನಾಥಪುರದಲ್ಲಿರುವ ವೈನಿ ಪುಷ್ಕರಣಿಯಲ್ಲಿ ಪಂಚವರ್ಣಗಳ ಮತ್ಸ್ಯಗಳಿವೆ. ಹಿಂದೆ ಮೈಸೂರಿನ ಅರಸರಾದ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಈ ಕ್ಷೇತ್ರಕ್ಕೆ ಆಗಮಿಸಿದಾಗ ಒಂದೆರಡು ಮೀನಿಗೆ ಮುತ್ತಿನ ಮೂಗುತಿಯನ್ನು ಹಾಕಿದ್ದಾರೆಂದು ಪ್ರತೀತಿ. ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ಯಾತ್ರಾ ಮತ್ತೆ ಪ್ರವಾಸಿ ತಾಣವಾಗಿ ಹೆಸರುವಾಸಿಯಾಗಿರುವ ರಾಮನಾಥಪುರ ಶತಶತಮಾನಗಳಿಂದ ಪವಿತ್ರ ಸ್ಥಳವಾಗಿ ಗುರುತಿಸಿಕೊಂಡಿದ್ದು ದಕ್ಷಿಣ ಕಾಶಿ ಎಂದು ಪ್ರಖ್ಯಾತಿ ಹೊಂದಿದೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ಈಶ್ವರನ ಲಿಂಗವನ್ನ ಪೂಜಿಸಿದ ಸ್ಥಳವೆಂಬ ಕಾರಣದಿಂದಾಗಿ ಈ ಗ್ರಾಮಕ್ಕೆ ರಾಮನಾಥಪುರ ಎಂಬ ಹೆಸರು ಬಂದಿದೆ. ಅದೇ ರೀತಿ ಈ ಗ್ರಾಮದಲ್ಲಿ ಹಲವಾರು ದೇವಸ್ಥಾನಗಳಿರುವುದರಿಂದ ಇದನ್ನ ದೇವಾಲಯಗಳ ಪಟ್ಟಣ ಎಂದು ಕರೆಯುತ್ತಾರೆ. ಶ್ರೀರಾಮ ತನ್ನ ಪಾದ ಸ್ಪರ್ಶದಿಂದ ಹಲವು ಸ್ಥಳಗಳನ್ನ ಪರಮ ಪವಿತ್ರ ಕ್ಷೇತ್ರವನ್ನಾಗಿ ಮಾಡಿದ್ದು ಅದರಲ್ಲೊಂದು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ರಾಮನಾಥಪುರವಾಗಿದೆ. ಕಾವೇರಿಯ ದಡದಲ್ಲಿರುವ ಈ ಸ್ಥಳ 3 ಯುಗಗಳ ನಂಟು ಹೊಂದಿದ್ದು ಪಾಪ ಕಳೆಯುವ ಪುಣ್ಯ ಸ್ಥಳವಾಗಿ ಭಕ್ತರನ್ನ ಸೆಳೆಯುತ್ತಾ ಬಂದಿದೆ. ಶ್ರೀರಾಮನು ರಾವಣನನ್ನು ಸಂಹಾರ ಮಾಡಿದ ದೋಷವನ್ನು ಇಲ್ಲಿರುವ ಉದ್ಭವ ಶಿವಲಿಂಗವನ್ನ ಪೂಜಿಸುವ ಮೂಲಕ ಕಳೆದುಕೊಂಡ ಎಂದು ಹೇಳಲಾಗಿದ್ದು ಆ ಕಾರಣಕ್ಕಾಗಿಯೇ ರಾಮನಾಥಪುರ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಕೃತಯುಗದಲ್ಲಿ ಸಂವರ್ತಾಕಪುರಿ, ತ್ರೇತಾಯುಗದಲ್ಲಿ ವಾಸವಾಪುರಿ, ದ್ವಾಪರ ಯುಗದಲ್ಲಿ ವೈನಿಕಾಪುರ ಎಂಬ ಹೆಸರಿನಿಂದ ಕರೆದರೆ ಕಲಿಯುಗದಲ್ಲಿ ರಾಮನಾಥಪುರವಾಗಿ ಪ್ರಸಿದ್ಧಿಗೊಂಡಿದೆ. ಇನ್ನು ಇಲ್ಲಿನ ಕಾವೇರಿ ನದಿಯ ಮಧ್ಯದಲ್ಲಿರುವ ಲಿಂಗವನ್ನ ಅಗಸ್ತೇಶ್ವರ ಲಿಂಗವೆಂದು ಕರೆಯಲಾಗುತ್ತಿದೆ. ಲೋಕ ಕಲ್ಯಾಣಕ್ಕಾಗಿ ಪತಿ ಅಗಸ್ತ್ಯರನ್ನ ತೊರೆದು ತನ್ನ ಕಾವೇರಿಯ ಬ್ರಹ್ಮಗಿರಿ ಬೆಟ್ಟದಿಂದ ನದಿ ರೂಪದಲ್ಲಿ ಹರಿದ ಕಾವೇರಿಯನ್ನು ಹಿಂಬಾಲಿಸಿ ಬಂದ ಅಗಸ್ತ್ಯರು ಅವಳ ಮೇಲಿನ ವ್ಯಾಮೋಹದಿಂದ ಇಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಪೂಜಿಸಿದರು ಎಂದು ಅಗಸ್ತ್ಯರು ಪ್ರತಿಷ್ಠಾಪಿಸಿದ ಲಿಂಗ ಅಗಸ್ತ್ಯ ಲಿಂಗವೆಂದೇ ಕರೆಯಲ್ಪಡುತ್ತದೆ. ರಾಮೇಶ್ವರ ದೇಗುಲವನ್ನ ಹೊಯ್ಸಳರ ಅರಸ ಮೂರನೆಯ ನರಸಿಂಹನ ಕಾಲ ಸೋಮದಂಡನಾಯಕ ನಿರ್ಮಿಸಿದ್ದು ದೇವಾಲಯವು ಹೊಯ್ಸಳ ವಾಸ್ತುಶಿಲ್ಪವನ್ನ ಹೊಂದಿದೆ. ನಕ್ಷತ್ರಾಕಾರದ ಗರ್ಭಗುಡಿ ಹಾಗೂ ಸುಖನಾಸಿ ಕಲಾಕುಸರಿಯ 9 ಅಂಕಣದ ನವರಂಗವು ಮನೋಹರ ಸ್ತಂಭಗಳಿಂದ ಕೂಡಿದೆ. ಹೊಯ್ಸಳ ಲಾಂಛನವು ರಾರಾಜಿಸ್ತಾ ಇದೆ. ಕಾಲಾನಂತರ ವಿಜಯನಗರ ಅರಸರ ಕಾಲದಲ್ಲಿ ಈ ದೇಗುಲಕ್ಕೆ ಪ್ರಥಮ ಗೋಪುರ ಮತ್ತು ಸುತ್ತಲೂ ಭದ್ರವಾದ ರಕ್ಷಣಾ ತಡೆಗೋಡೆ ಮಂಟಪಗಳನ್ನ ಕಟ್ಟಲಾಯಿತು ಎಂಬುದು ಇತಿಹಾಸದಿಂದ ತಿಳಿದುಬರುತ್ತದೆ. ದೇವಾಲಯವನ್ನ ಪ್ರವೇಶಿಸಿದರೆ ಒಳಾಂಗಣದಲ್ಲಿ ವೇಣುಗೋಪಾಲ, ಭೈರವ, ಕೇಶವ, ಸೂರ್ಯ, ಗಣಪತಿ, ಮಹಿಷಮರ್ದಿನಿ ವಿಗ್ರಹಗಳು ಹಾಗೂ ಗರ್ಭಗುಡಿಯ ದಕ್ಷಿಣಕ್ಕೆ ದಕ್ಷಿಣಾಮೂರ್ತಿ, ಉತ್ತರಕ್ಕೆ ಚಂಡಿಕೇಶ್ವರ ಮೂರ್ತಿ, ಈಶಾನ್ಯಕ್ಕೆ ಈಶಾನ್ಯೇಶ್ವರ ದೇವರ ಮಂಟಪಗಳನ್ನ ನಿರ್ಮಿಸಿರುವುದು ಕಂಡುಬರುತ್ತದೆ. ಇದು ಇಂದಿನ ಸ್ಥಳ ಪರಿಚಯ. ಮುಂದಿನ ವಿಡಿಯೋದಲ್ಲಿ ಕರ್ನಾಟಕದ ಮತ್ತೊಂದಷ್ಟು ಪ್ರಸಿದ್ಧ ದೇವಾಲಯಗಳ ಇತಿಹಾಸವನ್ನ ಹೇಳ್ತೀನಿ. ಅಲ್ಲಿ ತನಕ ನಮಸ್ಕಾರ.